ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮೂಲಂಗಿ ಪಲ್ಯ. ಮೂಲಂಗಿನ ನಾನು ಈ ಥರ ರೌಂಡಾಗಿ ಹೆಚ್ಕೊಂಡಿದ್ದೀನಿ. ಇದು ರೊಟ್ಟಿ, ಚಪಾತಿ ಮತ್ತು ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ, ಸೈಡ್ ಡಿಶ್ ಆಗಿ. ಇವಾಗ ನಾನು 1/4 kg ತೊಗೊಂಡಿದ್ದೀನಿ ಮೂಲಂಗಿನ. ಈ ಥರ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ಮಸಾಲೆ ರುಬ್ಬೋದಕ್ಕೆ ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ನಾನು. ಖಾರಕ್ಕೆ ಎಷ್ಟು ನೀವು ನೋಡಿ ತೊಗೊಳ್ಳಿ. 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. 1 ಗಡ್ಡೆ ಬೆಳ್ಳುಳ್ಳಿನ ಸೋಸಿಟ್ಕೊಂಡಿರೋದು. ಸ್ವಲ್ಪ ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಸಾಸಿವೆ, 2 ಮೆಣಸಿನಕಾಳು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ. ತೆಂಗಿನಕಾಯಿಲಿ ನಾನು 1 ಬಟ್ಲಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿನ ಹಾಕ್ಕೋಬೇಕ್ರಿ, ಒಣ ಕೊಬ್ಬರಿ ಹಾಕ್ಕೋಬೇಡ್ರಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಇದು. ಸ್ವಲ್ಪ ಅರಿಶಿನ ಪುಡಿ ಮತ್ತು 1-2 ಚಮಚದಷ್ಟು ನೀರು ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಲೋಟದಲ್ಲೇ 1 ಲೋಟ ರೀ, ದೊಡ್ಡ ಲೋಟ ಆದರೆ ಟೀ ಕುಡಿಯೋ ಲೋಟ ಇರ್ತೈತಲ್ರಿ, ಆ ಲೋಟದಲ್ಲೇ 1 ಲೋಟ ನೀರು, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ರೌಂಡಾಗಿ ಹೆಚ್ಕೊಂಡಿದ್ರಲ್ರಿ ಮೂಲಂಗಿನ, ಅವನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ ಇದರಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ನೋಡಿರಿ. ಈ ಥರ ಚಮಚೆಯಿಂದ ಕೈಯಾಡಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಇವು ನೀರು ಎಲ್ಲ ಬೆಂದು ಇಂಕೋಬೇಕ್ರಿ ಅವು ನೀರು. ನೋಡಿ, ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಇವಾಗ 1-2 ನಿಮಿಷ ಆದಮೇಲೆ ತೆಗೆದು ನೋಡ್ತೀನಿ ನೋಡಿರಿ. ಕೆಳಗ ಮೇಲೆಲ್ಲ ಮತ್ತೆ ಕೈಯಾಡಿಸ್ಕೊತೀನಿ ಚಮಚೆಲೆ. ಮತ್ತು ಕೆಳಗಿನ ಬೆಂದ್ಬಿಡ್ತಾವೆ, ಮೇಲಿನ ಹಾಗೆ ಇರ್ತಾವಲ್ಲ, ಅದಕ್ಕೋಸ್ಕರ ಚಮಚೆಯಿಂದ ಚೆನ್ನಾಗಿ ಮತ್ತೆ ನಾನು ಕೆಳಗ ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿಡ್ತೀನಿ ನೋಡಿರಿ. ಇವು 4-5 ನಿಮಿಷ ಬೇಯಿಸ್ಕೋಬೇಕ್ರಿ. ದಪ್ಪಿದ್ರೆ, ಎಳೆವಿದ್ರೆ ಒಂದು 3-4 ನಿಮಿಷ ಆದರೆ ನಡೀತೆ. ಒಂದು ಸ್ವಲ್ಪ ದಪ್ಪ ಮೂಲಂಗಿದ್ರೆ ಒಂದು 4-5 ನಿಮಿಷ ಬೇಯಿಸ್ಕೊಳ್ರಿ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇನ್ನೊಂದು ಕಡಾಯಿನ ಒಗ್ಗರಣೆಗೆ ಇಟ್ಕೊಳ್ಳೋಣ ರೀ. 1-2 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಅವು ಚಟಪಟ ಸಿಡಿದ ಮೇಲೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಮತ್ತು 1 ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 2 ಈರುಳ್ಳಿನ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ಚೆನ್ನಾಗಿ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗೆ ಬೇಯಿಲ್ರಿ. ತುಂಬ ರುಚಿಯಾಗಿರುತ್ತೆ ನೋಡಿರಿ. ನೀವು ಈ ಥರ ಒಂದು ಪಲ್ಯ ಮಾಡ್ಕೊಂಡು ನೋಡಿ, ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿರಿ. ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಾನು ಈ ಥರ ಮಾಡಿದ್ರಲ್ಲಿ ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟು ತಿಂದರು ನೋಡಿರಿ. ಇದು ಪಲ್ಯ ಮತ್ತು 2 ದಿವಸ ಇಟ್ಕೊಂಡು ತಿಂದ್ರೂ ಕೆಡಲ್ ನೋಡಿರಿ. ಇನ್ನೊಂದ್ಸರಿ ಮೂಲಂಗಿ ಪಲ್ಯ ಮಾಡಿದರೆ ಇದೇ ಥರ ಮಾಡಂತ ಹೇಳಿದ್ರು ನೋಡಿರಿ. ಅಷ್ಟು ಚೆನ್ನಾಗಿತ್ತು ಇದು ಪಲ್ಯ. ನೀವು ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ. ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡು ಕೈಯಾಡಿಸ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿ ಬೆಂದಿದೆ. ರುಬ್ಬಿದ ಮಸಾಲೆ ಹಾಕ್ಕೊಳ್ಳೋಣ ರೀ. ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಅದ್ರದ್ದು ಹಸಿ ವಾಸನೆ ಸ್ವಲ್ಪ ಹೋಗಲಿ. ಸಾಸಿವೆ ಹಾಕ್ಕೊಂಡು ರುಬ್ಬಿದ್ದೀವಲ್ಲ, ಹಸಿ ವಾಸನೆ ಹೋಗಲಿ ಕೊಬ್ಬರಿದದು. ನೀವು ಇದಕ್ಕೆ ಹಸಿ ಕೊಬ್ಬರಿನ ಹಾಕ್ಕೊಳ್ರಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿ ತೊಗೊಳಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಇವಾಗ ನೋಡಿ, ಮೂಲಂಗಿ ಬೆಂದಿದ್ದಾವು. ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ನೀರೆಲ್ಲ ಇಲ್ಲ, ಇಂಕೊಂಬಿಟ್ಟಿದೆ ನೋಡಿ. ಸಣ್ಣ ಗ್ಲಾಸಲ್ಲೇ, ಟೀ ಕುಡಿಯೋ ಗ್ಲಾಸಲ್ಲೇ 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನಾವು ಬೇಯಿಸಕ್ಕೆ ಇಟ್ಕೊಂಡಿದ್ವಲ್ರಿ, ಅವೆಲ್ಲ ನೀರು ಇಂಕೋಬೇಕ್ರಿ. ಒಂದು 4-5 ನಿಮಿಷ ಬೇಯಿಸ್ಕೊಳ್ರಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಮೂಲಂಗಿ. ಮತ್ತು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು ಪಲ್ಯ. ರೊಟ್ಟಿ, ಚಪಾತಿ ಮತ್ತು ಅನ್ನಕ್ಕೆ ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಂಡ್ರೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನಾವು ಮಸಾಲೆ ರುಬ್ಬೋದ್ರಾಗ ಉಪ್ಪು ಹಾಕ್ಕೊಂಡಿಲ್ಲ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಬೇಯಿಸೋಕ್ಕೆ ಸ್ವಲ್ಪ ಹಾಕಿದ್ವಿ, ಚಿಟಿಕೆ ಅಷ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ. ಸಖತ್ತಾಗಿದೆ ನೋಡಿ. ಇದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಮಸಾಲೆ ನೋಡಿದ್ದು ತುಂಬ ಘಮ್ ಅಂತ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ಇದು. ಇವಾಗ ಇದು ರೆಡಿ ಆಯ್ತಲ್ಲ, ನಾನು ಒಂದು ತಟ್ಟಿಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ನೋಡಿರಿ ಇದು.
ನೀವು ಆರಾಮಾಗಿ 2 ದಿವಸ ಇಟ್ಕೊಂಡು ತಿನ್ಬೋದು ಇದು ಪಲ್ಯನ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಚಪಾತಿ ಜೊತೆ ಈಗ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.